ಪಾಕಿಸ್ತಾನದ ವಿರುದ್ಧ ಭಾರತ ಗೆಲ್ಲೋದಿಲ್ಲ. ದೇವರು ದೊಡ್ಡವನ ನೀವ ನೋಡೋಣ. ಶಾಕಿಂಗ್ ಹೇಳಿಕೆ ನೀಡಿದ ಕುಂಭಮೇಳದ ಬಾಬಾ. ಫೆಬ್ರವರಿ 23ರಂದು ನಡೆಯಲಿದೆ ಚಾಂಪಿಯನ್ ಟ್ರೋಫಿ. ಭಾರತ ವರ್ಸಸ್ ಪಾಕಿಸ್ತಾನ ಪಂದ್ಯದಲ್ಲಿ ಪಾಕ್ ಗೆಲ್ಲುತ್ತೆ ಅಂತ ಕುಂಭಮೇಳದ ಬಾಬಾ ಒಬ್ರು ಭವಿಷ್ಯ ನುಡಿದಿದ್ದಾರಂತೆ. ಕುಂಭಮೇಳದಲ್ಲಿ ಪ್ರಯಾಗ್ರಾಜ್ ಕುಂಭಮೇಳದಲ್ಲಿ ತೀರ್ಥ ಸ್ನಾನಕ್ಕೆ ಕೋಟ್ಯಾಂತರ ಭಕ್ತರು ಹೋಗ್ತಾ ಇದ್ದಾರೆ. ಸಾಕಷ್ಟು ಬಾಬಾಗಳು ಕೂಡ ಕುಂಭಮೇಳದಲ್ಲಿ ಇರ್ತಾರೆ. ಅಘೋರಿ ಬಾಬಾಗಳು, ಸಾಮಾನ್ಯ ಬಾಬಾಗಳು, ಎಲ್ಲ ಬಾಬಾಗಳು ಕುಂಭಮೇಳದಲ್ಲಿ ಕಾಣಸಿಗ್ತಾರೆ. ಸೊ ಈ ಸಂದರ್ಭದಲ್ಲಿ ಬಾಬಾ ಒಬ್ರು ಪಾಕಿಸ್ತಾನ ಈ ಬಾರಿ ಗೆಲ್ಲುತ್ತೆ ಅಂತ ಹೇಳಿ ಭವಿಷ್ಯ ನುಡಿದಿದ್ದಾರೆ. ಫೆಬ್ರವರಿ 23ನೇ ತಾರೀಕು ನಡೆಯಲಿರತಕ್ಕಂತಹ ಚಾಂಪಿಯನ್ ಟ್ರೋಫಿ ಭಾರತ ಗೆಲ್ಲಬೇಕು ಅಂತ ಹೇಳಿ ಪ್ರತಿಯೊಬ್ಬ ಭಾರತೀಯರು ಆಶಿಸುವಂತಹದ್ದು ಸಹಜ. ನಮ್ಮ ದೇಶ ಗೆದ್ರೆ ನಮಗೆ ಹೆಮ್ಮೆ ಅಥವಾ ನಮ್ಮ ದೇಶಕ್ಕೊಂದು ಕೀರ್ತಿ. ಅಂಥದ್ರಲ್ಲಿ ಕುಂಭಮೇಳದ ಬಾಬಾ ಒಬ್ಬರು ಈ ಬಾರಿಯ ಪಂದ್ಯಾಟದಲ್ಲಿ ಪಾಕಿಸ್ತಾನ ಗೆಲ್ಲುತ್ತೆ. ಭಾರತದ ಶತ್ರು ರಾಷ್ಟ್ರ ಪಾಕಿಸ್ತಾನ. ಅದು ಭಯೋತ್ಪಾದನಾ ಚಟುವಟಿಕೆಯಿಂದ ಹಿಡಿದು ಭಾರತದ ಗಡಿಯಲ್ಲಿ ನಡೆಸುವಂತಹ ಅಹಿತಕರ ಘಟನೆಗೂ ಕೂಡ ಪಾಕಿಸ್ತಾನ ಕಾರಣ ಅಂತ ಹೇಳಿ ಭಾರತ ವಿರೋಧ ಮಾಡುತ್ತೆ. ನನ್ನ ಮಾತನ್ನ ನೆನಪಿಟ್ಟುಕೊಳ್ಳಿ, ಇದು ಬಾಬಾ ಹೇಳಿರ್ತಕ್ಕಂತಹ ಮಾತು. ಈ ಬಾರಿ ಪಾಕಿಸ್ತಾನ ವಿರುದ್ಧ ಭಾರತ ಗೆಲ್ಲಲ್ಲ. ಕೊಹ್ಲಿ ಹಾಗೂ ಇತರರು ಪ್ರಯತ್ನಿಸಿದರೂ ಕೂಡ ಗೆಲ್ಲೋದಿಲ್ಲ ಅಂತ ಬಾಬಾ ಹೇಳಿದ್ದಾರೆ. ಚಾಲೆಂಜ್ ಮಾಡ್ತೀನಿ, ಅವರು ಗೆಲ್ಲೋದಿಲ್ಲ ಅಂತ ಬಾಬಾ ಬಹಿರಂಗ ಭವಿಷ್ಯ ನುಡಿದಿದ್ದಾರೆ. ದೇವರು ದೊಡ್ಡವನ ಇಲ್ಲ ಆಟಗಾರರು ದೊಡ್ಡವರ ವೈಖರಿಯ ನೋಡಿಯೇ ಬಿಡೋಣ ಎಂದ ಬಾಬಾ ಹೇಳಿರೋ ಮಾತು ಎಷ್ಟು ಸತ್ಯ ಆಗುತ್ತೆ ಗೊತ್ತಿಲ್ಲ. ಹಾಗಾದ್ರೆ ಆ ಬಾಬಾ ಯಾರು ಅಂತೀರಾ? ಆ ಘೋರಿ ಬಾಬಾ ಯಾರು? ಆ ಬಾಬಾ ಬೇರೆ ಯಾರು ಅಲ್ಲ, IIT ಬಾಬಾ. IIT ಬಾಬಾ. ಈ ಬಾಬಾ ಹೇಳಿರ್ತಕ್ಕಂತಹದ್ದು, ನನ್ನ ಮಾತನ್ನ ನೆನಪಿನಲ್ಲಿಟ್ಕೊಳ್ಳಿ, ಈ ಬಾರಿ ಪಾಕಿಸ್ತಾನ ವಿರುದ್ಧ ಭಾರತ ಗೆಲ್ಲಲ್ಲ. ಕೊಹ್ಲಿ ಹಾಗೂ ಇತರರು ಪ್ರಯತ್ನಿಸಿದ್ರೂ ಕೂಡ ಗೆಲ್ಲೋದು ಡೌಟು. ಚಾಲೆಂಜ್ ಮಾಡ್ತೀನಿ, ಅವರು ಗೆಲ್ಲೋದಿಲ್ಲ. ದೇವರು ದೊಡ್ಡವನ ಇಲ್ಲ ಅಥವಾ ಅವರ ಆಟಗಾರರು ದೊಡ್ಡವರ ವೈಖರಿ ನೋಡಿಯೇ ಬಿಡೋಣ ಎಂದ ಬಾಬಾ. ಆ ಬಾಬಾ ಬೇರೆ ಯಾರು ಅಲ್ಲ, IIT ಬಾಬಾ. IIT ಬಾಬಾ ಶಾಕಿಂಗ್ ಹೇಳಿಕೆಯನ್ನ ನೀಡಿದ್ದಾರೆ. ಈ ಹೇಳಿಕೆ ಈಗ ಸಂಚಲನ ಮೂಡಿಸ್ತಾ ಇದೆ.